ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಾಂಗ್ಲಾದೇಶ ಎನ್ನುವುದು ಅಕ್ಷರಶಃ ಕಸಾಯಿ ಖಾನೆಯಾಗಿದೆ. ಇದಕ್ಕೆ ಯುದ್ಧ ಭೂಮಿ ಅಂತ ಅನ್ನಲಿಕ್ಕಾಗೋದಿಲ್ಲ, ಇದಕ್ಕೆ ಗೃಹ ಯುದ್ಧ ಅನ್ನಲಿಕ್ಕಾಗೋದಿಲ್ಲ. ಯುದ್ಧ ಭೂಮಿಗಾದರೂ ಕೂಡ ರೀತಿ ರಿವಾಜುಗಳಿರ್ತವೆ, ನೀತಿ ನಿಯಮಗಳಿರ್ತವೆ. ಇಲ್ಲಿ ಯಾವುದೇ ರೀತಿಯದಾದಂಥ ಮಾನವೀಯತೆಯಲ್ಲ. ನೇರವಾಗಿ ಅಲ್ಲಿ ಹನನ ನಡೀತಾ ಇದೆ. ಅಲ್ಲಿ ಯಾವ ರೀತಿಯ ನರಮೇಧವನ್ನು ಮಾಡಲಾಗ್ತಾ ಇದೆ ಅಂದರೆ ಅದರ ವಿಷಯಗಳನ್ನು ಹೇಳಲಿಕ್ಕೆ ನನಗೆ ಗಾಬರಿ ಆಗ್ತಾ ಇದೆ, ಆತಂಕ ಉಂಟಾಗ್ತಾ ಇದೆ. ಒಬ್ಬ ವ್ಯಕ್ತಿಯನ್ನು ಆಗಂತುಕರು ಬಂದು ಗುಂಡು ಹೊಡೆದು ಸಾಯಿಸ್ತಾರೆ. ಸಾಯುವುದಿಲ್ಲ, ಜೀವನ್ಮರಣದ ಮಧ್ಯೆ ತೂಗುಯಾಲೆ ಆಡ್ತಾ ಇರ್ತಾನೆ. ಆತನನ್ನು ಹೊತ್ತುಕೊಂಡು ಹೋಗಿ ಸಿಂಗಾಪುರದಲ್ಲಿ ಅಡ್ಮಿಟ್ ಮಾಡಲಾಗತ್ತೆ. 6 ದಿನಗಳ ನಂತರ ಆತ ಸಾವಿಗೀಡಾಗ್ತಾನೆ. ಆತನ ಹೆಸರು ಶರೀಫ್ ಉಸ್ಮಾನ್ ಹಾದಿ ಅಂತ. ಈ ಶರೀಫ್ ಉಸ್ಮಾನ್ ಹಾದಿ ಅನ್ನುವಂಥ ಜಿಹಾದಿ ನಮ್ಮ ಪಶ್ಚಿಮ ಬಂಗಾಳವನ್ನು, ನಮ್ಮ ಈಶಾನ್ಯ ಭಾರತವನ್ನು ಜೊತೆಗೆ ಸೇರಿಸಿಕೊಂಡು ಗ್ರೇಟರ್ ಬಾಂಗ್ಲಾದೇಶ ಮಾಡ್ತೀನಿ ಅಂತ ಅಲ್ಲಿಯ ಜನರಿಗೆ ಕುಮ್ಮಕ್ಕನ್ನು ಕೊಡ್ತಾ ರಾಜಕೀಯವನ್ನು ಮಾಡ್ತಾ ಇರ್ತಾನೆ. ಶೇಖ್ ಹಸೀನಾ ವಿರುದ್ಧ ಈತನ ನಿರಂತರ ಹೋರಾಟ ನಡೀತಾ ಇರ್ತದೆ. ಯಾವಾಗಲೂ ಭಾರತದ ವಿರುದ್ಧ ನಿರಂತರವಾಗಿ ವಿಷವನ್ನು ಕಕ್ತಾ ಇರ್ತಾನೆ, ನಂಜನ್ನು ಕಕ್ತಾ ಇರ್ತಾನೆ. ಒಂದು ದಿವಸ, ಕಳೆದ ವಾರ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಈತನ ಮೇಲೆ ದಾಳಿ ಆಗತ್ತೆ. ಆಗಂತುಕರು ಈತನ ಮೇಲೆ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದ ತಕ್ಷಣ ಇಲ್ಲಿಯವರೆಗೂ ಆಗಂತುಕರು ಮಾಡಿದ ದಾಳಿಯಲ್ಲಿ, ಶಾರ್ಪ್ ಶೂಟರ್ಗಳು ಮಾಡಿದ ದಾಳಿಯಲ್ಲಿ ಯಾವುದೇ ಒಬ್ಬ ಈ ರೀತಿಯಾದಂಥ ದುಷ್ಕರ್ಮಿ ಉಳಿದಂಥ ದಾಖಲೆಗಳಿಲ್ಲ. ಆದರೆ ಈತನ ದುರ್ದೈವವೋ ಏನೋ ಆ ಕ್ಷಣದಲ್ಲಿ ಈತನ ಪ್ರಾಣ ಪಕ್ಷಿ ಹಾರಿ ಹೋಗೋದೇ ಇಲ್ಲ. ನಿಮಗೆ ಗೊತ್ತು ಬಾಂಗ್ಲಾದೇಶದಲ್ಲಿರುವಂಥ ವೈದ್ಯಕೀಯ ವ್ಯವಸ್ಥೆ. ಬಾಂಗ್ಲಾದೇಶದಲ್ಲಿ ಯಾವುದೇ ಕಾಯಿಲೆ ಆದರೂ ಕೂಡ ಅವರು ಓಡಿ ಬರೋದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಭಾರತಕ್ಕೇನೆ. ಕಲ್ಕತ್ತಾಗೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಬೇರೆ ಬೇರೆ ಭಾಗಕ್ಕೆ ಭಾರತಕ್ಕೆ ಬರ್ತಾರೆ. ಅಲ್ಲಿ ಬಂದು ಟ್ರೀಟ್ಮೆಂಟ್ ತೆಗೆದುಕೊಂಡು ಅಲ್ಲಿಯ ಜನ ಹೋಗೋದು. ಏನೂ ವ್ಯವಸ್ಥೆ ಇರಲಾರ್ದಂಥ ಅವ್ಯವಸ್ಥೆಯ ಆಗರ ಯಾವುದಾದ್ರೂ ಇದ್ದರೆ ಅದು ಬಾಂಗ್ಲಾದೇಶ. ಈತನನ್ನು, ಈ ಶರೀಫ್ ಉಸ್ಮಾನ್ ಹಾದಿಯನ್ನು ಹೊತ್ತುಕೊಂಡು ಸಿಂಗಾಪುರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗತ್ತೆ. ಸಿಂಗಾಪುರ ಆಸ್ಪತ್ರೆಯಲ್ಲಿ ಈತನ ಸರ್ಜರಿ ಆಗತ್ತೆ. ಏನು ಮಾಡಿದರೂ 6 ದಿನಗಳ ತೂಗುಯಾಲೆಯ ಮಧ್ಯೆ, ಜೀವನ್ಮರಣದ ಹೋರಾಟದ ಮಧ್ಯೆ ಕೊನೆಗೆ ಉಸಿರೆಳಿತಾನೆ. ಈ ಮಧ್ಯೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಯಾವಾಗ ಉಸ್ಮಾನ್ ಹಾದಿಯ ಮೇಲೆ ದಾಳಿ ಆಗತ್ತೆ ಅಂತ ಗೊತ್ತಾಗತ್ತೋ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಕಾಳ್ಗಿಚ್ಚಿನ ಹಾಗೆ ಪ್ರೊಪಗಾಂಡ ಶುರುವಾಗತ್ತೆ. ಭಾರತ ವಿರೋಧಿ ಘೋಷಣೆಗಳು ಮೊಳಗಲಿಕ್ಕೆ ಶುರುವಾಗ್ತವೆ. ಇದ್ದಕ್ಕಿದ್ದ ಹಾಗೆ ಇಡೀ ಬಾಂಗ್ಲಾದೇಶದಲ್ಲಿ ಎಲ್ಲೆಲ್ಲಿ ಹಿಂದೂಗಳು ಕಾಣ್ತಾರೋ, ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಕಾಣ್ತಾರೋ ಅವರ ಶಿರಚ್ಛೇದ ಶುರುವಾಗತ್ತೆ. ಅವರ ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಕೆಲಸ ಶುರುವಾಗತ್ತೆ. ಅವರ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಶುರುವಾಗತ್ತೆ. ಎಂಥ ದುರಂತ ಸನ್ನಿವೇಶ ನೋಡಿ. ನಮ್ಮದೇ ಹಿಂದೂಗಳು ನಮ್ಮ ಪಕ್ಕದ ಆಚೆ ಇದ್ದಾರೆ. ಅವರ ಅಸಹಾಯಕತೆಗೆ ನಾವು ಧ್ವನಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ರಕ್ಷಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರ ಕೂಗು ಅರಣ್ಯ ರೋದನ ಆಗ್ತಾ ಇದೆ. ಏನೂ ಮಾಡಲಾರದಂಥ ಕೆಟ್ಟ ಸ್ಥಿತಿಯಲ್ಲಿ, ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ. ಇದು ಆಗಸ್ಟ್ 5, 2024ರಿಂದ ನಿರಂತರವಾಗಿ ಅಲ್ಲಿರುವಂಥ ಮೊಹಮ್ಮದ್ ಯೂನಸ್ಸು ಕುಮ್ಮಕ್ಕು ಕೊಡ್ತಾ 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 ಜಿಹಾದಿಗಳಿಗೆ ನಿರಂತರವಾಗಿ ಕುಮ್ಮಕ್ಕನ್ನು ಕೊಡ್ತಾ ಭಾರತದ ವಿರುದ್ಧ ಈತ ತನ್ನ ಷಡ್ಯಂತ್ರವನ್ನು, ಪಿತೂರಿಯನ್ನು ಮಾಡ್ತಾನೆ ಇದ್ದಾನೆ. ಆತನ ಆಸೆ ಒಂದೇ, ಹೇಗಾದರೂ ಮಾಡಿ ಭಾರತ ತಮ್ಮ ಮೇಲೆ ಮಿಲಿಟರಿ ದಾಳಿಯನ್ನು ಮಾಡಲಿ, ಮತ್ತೊಂದು ಉಕ್ರೇನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತ ಪ್ರಯತ್ನ ಮಾಡ್ತಾ ಇದ್ದಾನೆ. ಭಾರತ ರಷ್ಯಾದ ಹಾಗೆ ಬಾಂಗ್ಲಾದೇಶದ ಮೇಲೆ ದಾಳಿಯನ್ನು ಮಾಡಲಿ, ನಿರಂತರವಾಗಿ ಉಕ್ರೇನ್ ಮೇಲೆ ದಾಳಿ ಮಾಡಿದ ಹಾಗೆ ಬಾಂಗ್ಲಾದೇಶದ ಮೇಲೆ ದಾಳಿ ಶುರು ಮಾಡಿದ ತಕ್ಷಣ ಆ ಕಡೆಯಿಂದ ಅಮೇರಿಕ ಮತ್ತು ಇತರ ರಾಷ್ಟ್ರಗಳು, ಪಾಕಿಸ್ತಾನ ಎಲ್ಲ ನನಗೆ ಸಹಾಯ ಮಾಡ್ತವೆ. ನಾವು ನಿರಂತರವಾಗಿ ಇಲ್ಲಿ ಸಂಪದ್ಭರಿತವಾಗಿ ದುಡ್ಡನ್ನು ದೋಚಿಕೊಳ್ಳಬಹುದು. ದೇಶ ಹಾಳಾಗಿ ಹೋಗಲಿ, ಭಾರತದ ವಿರುದ್ಧ ನಿರಂತರವಾಗಿ ನಾವು ಕತ್ತಿ ಮಸೀತ ಓಡಾಡ್ಕೊಂಡಿರಬಹುದು ಆತನ ಲೆಕ್ಕಾಚಾರ. ಹೀಗಾಗಿ ಆತ ಅಧಿಕಾರಕ್ಕೆ ಬಂದ ದಿನದಿಂದ ಭಾರತದ ವಿರುದ್ಧ ಆತನ ಘೋಷಣೆಗಳು ಶುರುವಾಗಿದ್ದಾವೆ. ಈತ ಬಂದದ್ದು ಜೋ ಬೈಡನ್ ಕಾಲದಲ್ಲಿ. ಡೊನಾಲ್ಡ್ ಟ್ರಂಪ್ ಈತನಿಗೆ ಕುಮ್ಮಕ್ಕು ಕೊಡಲಾರರು ಅಂತ ನಿರೀಕ್ಷೆ ಮಾಡಿದ್ವಿ. ಆದರೆ ದುರಂತ ಅಂದರೆ, ವಿರೋಧಾಭಾಸ ಅಂದರೆ, ಯಾವ ಡೊನಾಲ್ಡ್ ಟ್ರಂಪ್ ಭಾರತದ ಮಿತ್ರನಾಗಿದ್ರೋ ಅದೇ ಡೊನಾಲ್ಡ್ ಟ್ರಂಪು ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ, ತನ್ನ ಅಹಂಕಾರವನ್ನು ತಣಿಸಿಕೊಳ್ಳಿಕ್ಕಾಗಿ ಭಾರತದ ವಿರುದ್ಧ ನಿಂತ್ಕೋತಾರೆ. ಮತ್ತೆ ಈತನಿಗೆ ಅವಕಾಶ ಲಭ್ಯ ಆಗತ್ತೆ. ಅದರ ಮಧ್ಯೆ ಅಲ್ಲಿ
ಮತ್ತೆ ಚಳವಳಿಗಳು ಶುರುವಾಗ್ತವೆ. ಚುನಾವಣೆ ನಡೆಯಲೇಬೇಕು ಅನ್ನುವಂಥ ಹೋರಾಟ ಶುರುವಾಗ್ತವೆ. ಯಾವಾಗ ಚುನಾವಣೆ ನಡೆಯಲೇಬೇಕು ಅಂತ ಹೋರಾಟ ಶುರುವಾದಾಗ ಮೊಹಮ್ಮದ್ ಯೂನಸ್ ತನಗೆ ಪಕ್ಷವೇ ಇಲ್ಲ, ಮತ್ತೆ ತಾನು ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತಾದ ತಕ್ಷಣ ಇಡೀ ದೇಶದಾದ್ಯಂತ ಅರಾಜಕತೆ ಸೃಷ್ಟಿಯಾಗಬೇಕು, ಅಲ್ಪಸಂಖ್ಯಾತರ ಸಾವಾಗಬೇಕು. ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು. ಜಗತ್ತಿನಾದ್ಯಂತ ತನ್ನ ದೇಶದಲ್ಲಿ ನಡೀತಾ ಇರುವಂಥ ಅತ್ಯಾಚಾರವನ್ನು ಬಣ್ಣಿಸಿಕೊಂಡು ಕೈಯನ್ನು ಚೆಲ್ಲಿಕೊಂಡು ಕೂಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾನೆ. ಒಂದು ಕಡೆ ಶೇಖ್ ಹಸೀನಾ ಆಗಸ್ಟ್ 5, 2024 ಭಾರತಕ್ಕೆ ಪಲಾಯನ ಹೊಂತಾರೆ. ಅವರದೇ ಸೈನ್ಯದ ವಿಮಾನದಲ್ಲಿ ಭಾರತಕ್ಕೆ ತಂದು ಇಳಿಸಲಾಗತ್ತೆ. ಖಲೀದಾ ಜಿಯಾ ಅನಾರೋಗ್ಯದಿಂದ ಟ್ರೀಟ್ಮೆಂಟಿಗೆ ಹೋಗ್ತಾರೆ. ನೋಡಿ ಸ್ಥಿತಿ ಹೇಗೆ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಬೇಕು ಅಂದರೆ, ಖಲೀದಾ ಜಿಯಾ ಅವರು ಕೂಡ ಈಗ ಸಾವಿನ ಅಂಚಿಗೆ ಬಂದು ನಿಂತಹ ಹೆಣ್ಮಗಳು. ಇದು ಚುನಾವಣೆಯನ್ನು ಎದುರಿಸಲಾರದ ಸ್ಥಿತಿಯಲ್ಲಿದ್ದಾರೆ. ಮಗ ಅಲ್ಲಿ ಕೂತು ಷಡ್ಯಂತ್ರ ಮಾಡ್ತಾನೆ ಲಂಡನ್ನಲ್ಲಿ. ಆತನ ಜೊತೆ ರಾಹುಲ್ ಗಾಂಧಿ ಹೋಗಿ ಕಳೆದ ಬಾರಿ ಭೇಟಿಯಾಗಿರ್ತಾರೆ. ಸಂದರ್ಭಗಳನ್ನು ನೋಡ್ತಾ ಬನ್ನಿ. ಭಾರತದ ಮಿಲಿಟರಿ ಕಾರ್ಯಾಚರಣೆ ಬಾಂಗ್ಲಾದೇಶದ ಮೇಲೆ ನಡೆಯಲಿ ಅಂತ ಆ ಕಡೆ ಪಾಕಿಸ್ತಾನ ಇಷ್ಟಪಡುತ್ತೆ, ಈ ಕಡೆ ಅಮೇರಿಕ ಆಸೆ ಪಡುತ್ತೆ, ಹೇಗಾದರೂ ಮಾಡಿ ಯುದ್ಧ ಆಗಲಿ ಅಂತ. ಭಾರತ ತನ್ನ ವಿದೇಶಾಂಗ ನೀತಿಯನ್ನು ಅತ್ಯಂತ ಚಾತುರ್ಯದಿಂದ ನಿರ್ವಹಿಸ್ತಾ ಏನೂ ಸಮಸ್ಯೆ ಆಗಲಾರ್ದಂಗೆ ಮೇಂಟೈನ್ ಮಾಡಿಕೊಂಡು, ಒಂದು ಕಡೆ ಅಸ್ಸಾಂ, ಮತ್ತೊಂದು ಕಡೆ ಬಿಹಾರದ ಕಿಶನ್ಗಂಜ್, ಇನ್ನೊಂದು ಕಡೆ ಬಂಗಾಳ, 3 ಕಡೆ ತನ್ನ ಗ್ಯಾರಿಸನ್ಗಳನ್ನು ಠಿಕಾಣಿ ಹೂಡಿಸಿ S-400 ಮತ್ತು ರಫೇಲ್ ಯುದ್ಧ ವಿಮಾನಗಳನ್ನು ಜತನದಿಂದ ಕಾಯ್ಕೊಂಡು ಕೂತಿರ್ತದೆ. ಯಾವ ರೀತಿ ಒಳಗಡೆ ನಡೀತಾ ಇರ್ತದೆ ಅಂತಂದರೆ, ಇವೆಲ್ಲ ನಡೆಯುತ್ತೆ ಅಂತ ನಮ್ಮಂಥ ಜನಸಾಮಾನ್ಯರಿಗೆ ಅರ್ಥವೇ ಆಗೋದಿಲ್ಲ. ಆದರೆ ದೇಶ ಯಾವ ರೀತಿ ತನ್ನ ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದ್ದು. ಎಲ್ಲರೂ ಹೇಳ್ತಾರೆ, ಏನು ಭಾರತ ಹೋಗಿ ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಿ ಅಂಥ ಸಣ್ಣ ದೇಶ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತೆಲ್ಲ ಮಾತಾಡ್ತಾರೆ. ಇದೇ ರೀತಿ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿದ್ದು. ಉಕ್ರೇನ್ನ ಮೇಲೆ ರಷ್ಯಾ ದಾಳಿ ಮಾಡುವಾಗ 1 ವಾರದಲ್ಲಿ ನಾನು ಯುದ್ಧವನ್ನು ಪೂರೈಸ್ತೀನಿ ಅಂತ ಶುರು ಮಾಡಿದ್ದು ರಷ್ಯಾ. ಅಷ್ಟು ನ್ಯಾಟೋ ದೇಶಗಳಿದ್ದರೂ, ಅಷ್ಟು ಅಮೇರಿಕ ಇದ್ದರೂ ಕೂಡ ರಷ್ಯಾ ಬಗ್ಗಿರಲಿಲ್ಲ. ಫೆಬ್ರವರಿಗೆ 4 ವರ್ಷ ಆಗುತ್ತೆ, ಇಲ್ಲಿವರೆಗೂ ಮುಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟೇ ಗಟ್ಟಿಯಾದ ದೇಶ ಆದರೂ ಕೂಡ, ಎಷ್ಟೇ ಸದೃಢವಾದರೂ ಕೂಡ ಆರ್ಥಿಕವಾಗಿ ದಿವಾಳಿ ಆಗುವ ಹಂತವನ್ನು ದೇಶಗಳು ಯುದ್ಧದ ಸಂದರ್ಭದಲ್ಲಿ ಅನುಭವಿಸಬೇಕಾಗತ್ತೆ. ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಿದರೆ 24 ತಾಸು ಸಾಕು ಭಾರತ ದೇಶಕ್ಕೆ. ಇಡೀ ಬಾಂಗ್ಲಾದೇಶ ನಿಶಾನ ಏನು ಉಳಿಯೋದಿಲ್ಲ. ಆದರೆ ಅದರ ಹಿಂದಿರುವ ಶಕ್ತಿಗಳಿದಾವಲ್ಲ, ಆ ಶಕ್ತಿಗಳನ್ನು ಅರ್ಥ ಮಾಡಿಕೊಂಡು ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಭಾರತ ತನ್ನ ಎಲ್ಲ ಗಡಿಯಲ್ಲಿ ಸನ್ನದ್ಧತೆಯನ್ನು ಮಾಡ್ಕೊಂಡು ಕೂತಿರುವಂಥ ರಾಷ್ಟ್ರ, ಅದ್ರ ಬಗ್ಗೆ ಅನುಮಾನವೇ ಬೇಡ. ಆದರೆ ಈಗ ಇರುವ ಸ್ಥಿತಿ ಇದೆಯಲ್ಲ, ಈ ಸ್ಥಿತಿಯಲ್ಲಿ ಹಿಂದೂಗಳನ್ನು ಕಾಪಾಡುವುದು ಹೇಗೆ ಅನ್ನುವುದು ಮೊಟ್ಟ ಮೊದಲ ಪ್ರಶ್ನೆ. ಅಲ್ಲಿ ರಂಜಾನ್ ಸಂದರ್ಭದಲ್ಲಿ ಆಗಸ್ಟ್ 16, 1946 ಮೊಹಮ್ಮದ್ ಅಲಿ ಜಿನ್ನಾ ಒಂದು ಕರೆಯನ್ನು ಕೊಡ್ತಾನೆ. ಏನಂತ? ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ. ಕಲ್ಕತ್ತಾದಲ್ಲಿ ಸಹಸ್ರಾರು ಲಕ್ಷಾಂತರ ಹಿಂದೂ ಹೆಣ್ಮಕ್ಕಳ ಮೇಲೆ ದಾಳಿ ಆಗತ್ತೆ, ರೇಪ್ ಆಗತ್ತೆ, ಇನ್ನೆಲ್ಲದ ಹಾಗೆ ಅವರನ್ನು ಅಸಹಾಯಕರಾಗಿ ನರಮೇಧ ಮಾಡಲಾಗತ್ತೆ. ಯಾವ ರೀತಿ ಅಲ್ಪಸಂಖ್ಯಾತರು ಅನ್ಸ್ಕೊಂಡಂಥ ಹಿಂದೂಗಳ ಮೇಲೆ ದಾಳಿಯಾಗಿದೆ ಅಂತ ಹೇಳ್ತೇನೆ. ಮುಂದೆ 1971 ಯುದ್ಧ ಆಗತ್ತೆ. ಆವಾಗ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಒಂದಿಗೆ ಎದ್ದು ಭಾಳ ದೊಡ್ಡದಾದಂಥ ಪಾಕಿಸ್ತಾನ ಆಗಿರುತ್ತೆ, ಒಂದೇ ಪಾಕಿಸ್ತಾನ ಅಂತ. ಆವಾಗ ಹಿಂದೂಗಳ ಮೇಲೆ ನಿರಂತರವಾದ ದಾಳಿ ನಡೆಯುತ್ತೆ ಈ ಪಾಕಿಸ್ತಾನದಲ್ಲಿ, ಒಂದು ಅವಿಭಾಜಿತ ಪಾಕಿಸ್ತಾನ. ಅವ ಬಾಂಗ್ಲಾದೇಶ ಇರಲಿಲ್ಲ. ಮತ್ತೆ ಯುದ್ಧ ಮಾಡಬೇಕಾಗತ್ತೆ 1971. ಡಿಸೆಂಬರ್ 16 ಮಣಿಸಲಾಗತ್ತೆ. ಪಾಕಿಸ್ತಾನ ವಿಭಜನೆ ಮಾಡಿ ಬಾಂಗ್ಲಾದೇಶ ಮಾಡಲಾಗತ್ತೆ. ಶೇಖ್ ಮುಜಿಬುರ್ ರೆಹಮಾನ್ ಎನ್ನುವಂಥ ಮತಾಂಧ ಆ ಸಂದರ್ಭದಲ್ಲಿ ನಾಯಕನಾಗಿ ಹೊರಹೊಮ್ತಾ ಇರ್ತಾನಲ್ಲಿ. ಮೊನ್ನೆ ಡಿಸೆಂಬರ್ 14 ಶೌರ್ಯ ದಿವಸ ಅನ್ನುವಂಥ ಅದೇ ಸಂದರ್ಭದಲ್ಲಿ ಮಾಡಿದ್ದು. ಯುದ್ಧದಲ್ಲಿ ಭಾರತ ಗೆಲ್ಲತ್ತೆ. ಆದರೆ ಸಂಧಾನದ ಸಭೆಯಲ್ಲಿ ಇಂದಿರಾ ಗಾಂಧಿ ಕೈ ಚೆಲ್ಲಿ ಬಿಡ್ತಾರೆ. 93,000 ಜನ ಪಾಕಿಸ್ತಾನದ ಯುದ್ಧದ ಆಳುಗಳೇನಿರ್ತಾರಲ್ಲ, ವಾರ್ ಕ್ರಿಮಿನಲ್ಸ್ ಅಂತೇನು ಹೇಳ್ತೀವಲ್ಲ, ಅವರು ಸರೆಂಡರ್ ಆಗಿರ್ತಾರೆ. ಶರಣಾಗತಿ ಹೊಂದಿದಂಥ ಪಾಕಿಸ್ತಾನದ ಅಷ್ಟು ಜನ 93,000 ಜನ ಸೈನಿಕರನ್ನು ವಾಪಸ್ ಕಳಿಸಿಕೊಡಲಾಗತ್ತೆ. ಎಂಥ ದುರಂತ ನೋಡಿ. ಯುದ್ಧದಲ್ಲಿ ಗೆದ್ದಿದ್ದೇವೆ, ಆದರೆ ವಾರ್ ಕ್ರಿಮಿನಲ್ಸನ್ನು ಕ್ಷಮೆಯಾಚನೆ ಮಾಡಿ ಬಿಟ್ಬಿಡಲಾಗತ್ತೆ. ಎಲ್ಲಿಯಾದರೂ ಈ ರೀತಿ ಕೇಳಿದ್ದೀರಾ? ಮುಂದೆ ಬಾಂಗ್ಲಾದೇಶ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಹಿಂದೂಗಳ ನರಮೇಧ ನಡೆಯುತ್ತೆ, ಅತ್ಯಾಚಾರ ನಡೆಯುತ್ತೆ. ಅವರೆಲ್ಲ ಅರುಣಾಚಲ ಪ್ರದೇಶದ ಕಡೆ ವಲಸೆ ಬರ್ತಾರೆ, ಈ ಕಡೆ ಪಶ್ಚಿಮ ಬಂಗಾಳದ ಕಡೆ, ಆಸಾಂ ಕಡೆ ಬರ್ತಾರೆ. ಯಾವ ರೀತಿಯ ಛಿದ್ರ ಆಗಿದೆ ಅಂತ ಭಾರತ ದೇಶದ ಸುತ್ತಮುತ್ತಲೂ ಇರುವಂಥ ನಮ್ಮ ಹಿಂದೂಗಳ ಸ್ಥಿತಿಯನ್ನು ಹೇಳಬೇಕು ಅಂದರೆ
ದುಃಖ, ಕಣ್ಣಲ್ಲಿ ರಕ್ತ ಬರುತ್ತೆ, ನೀರು ಬರೋದಿಲ್ಲ. ಈಗ ನಿನ್ನೆ ನಡೆದಂಥ ಘಟನೆ ಹೇಳ್ತೀನಿ. ದೀಪು ಚಂದ್ರದಾಸ್ ಅಂತೇಳಿ ಆತನ ಹೆಸರು. ಪಾಪ ಕೂಲಿ ಕೆಲಸ ಮಾಡ್ಕೊಂಡಿದ್ದಂಥ ಮನುಷ್ಯ. ಟೆಕ್ಸ್ಟೈಲ್ ಕಂಪ್ನಿನಲ್ಲಿ ಈತನ ಕೆಲಸ, ಅಲ್ಲಿರೋದೆಲ್ಲ ಟೆಕ್ಸ್ಟೈಲ್ ಮಿಲ್ಗಳು. ಆತನನ್ನು ನಿನ್ನೆ ರಾತ್ರಿ ಬಹಿರಂಗವಾಗಿ ಸಹಸ್ರಾರು ಜನ ಜಿಹಾದಿಗಳು ಆತನ ಬಟ್ಟೆಯನ್ನು ಕಿತ್ತಿ ಬೆತ್ತಲೆಗೊಳಿಸಿ ಒಂದು ಮರಕ್ಕೆ ನೇತು ಹಾಕಿ ಬೆಂಕಿ ಹಚ್ತಾರೆ. ಸಜೀವ ದಹನವನ್ನು ಮಾಡಿದ್ದಾರೆ. ದೀಪು ಚಂದ್ರದಾಸ್ ಅಂತ ಆತನ ಹೆಸರು. ಯುವಕ. ಏನು ಅವನ ಅಪರಾಧ? ಹಿಂದೂ ಆಗಿದ್ದೇ ಅಪರಾಧವೇ? ಸ್ವಲ್ಪ ದಿವಸ ಹಿಂದೆ ಹೋಗಿ ವಕ್ಫ್ ಕಾಯ್ದೆ ಸಂದರ್ಭದಲ್ಲಿ ಮುರ್ಷಿದಾಬಾದ್ನಲ್ಲಿ ತಂದೆ ಮತ್ತು ಮಗ ಇಬ್ಬರನ್ನು ಕೊಲೆ ಮಾಡಲಾಗ್ತದೆ. ಹರಗೋವಿಂದ್ ದಾಸ್, ಚಂದನ್ ದಾಸ್ ಅಂತೇಳಿ. ಬಾಂಗ್ಲಾದೇಶದಲ್ಲಿ ಅಲ್ಲ, ಭಾರತ ದೇಶದ ಪಶ್ಚಿಮ ಬಂಗಾಳದಲ್ಲಿ ಮುರ್ಷಿದಾಬಾದ್ನಲ್ಲಿ ಮಮತಾ ಬೇಗಂ ಅವರು ಸರ್ಕಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ತಂದೆ ಮಗನ ಕತ್ತನ್ನು ಕತ್ತರಿಸಲಾಗತ್ತೆ, ಸರ್ ತನ್ಸೆ ಜೂದ ಅಂತ ಘೋಷಣೆಗಳನ್ನು ಕೂಗ್ತಾರೆ ಜನ. ಎಂಥ ಸ್ಥಿತಿಯಲ್ಲಿದ್ದೀವಿ ನೋಡಿ ನಾವು. ಬಾಂಗ್ಲಾದೇಶದ ಗಲಭೆಯ ಬಗ್ಗೆ, ಬಾಂಗ್ಲಾದೇಶದ ಗೃಹ ಯುದ್ಧದ ಬಗ್ಗೆ ನಾವು ವಿಡಿಯೋ ಮಾಡಿ ತುಂಬ ಕಡಿಮೆ. ಯಾಕೆಂದರೆ ನಿರಂತರವಾಗಿ ನಡೀತಾ ಇರೋದು. ಈ ಆಗಸ್ಟ್ 5, 2024 ಆ ದಳ್ಳೂರಿ ನಿಂತೇ ಇಲ್ಲ. ಅಲ್ಲಿರುವಂಥ ಜಮಾತೆ ಇಸ್ಲಾಮಿ ಅನ್ನುವಂಥ ಸಂಘಟನೆ ಏನಿದೆ, ಅದರ ಉದ್ದೇಶವೇ ಹಿಂದೂಗಳ ವಿರುದ್ಧ ಬೆಂಕಿ ಕಾರೋದು, ಸಿಕ್ಕಲ್ಲಿ ಹೊಡೆಯೋದು, ಬಡಿಯೋದು, ಲೂಟಿ ಮಾಡೋದು ಮತ್ತು ಅವರು ಬದುಕಲಾರದ ಹಾಗೆ ಮಾಡೋದು. ಯಾವ ಪಾಕಿಸ್ತಾನದಲ್ಲಿ 23% ಮುಸಲ್ಮಾನರಿದ್ದರೂ ಅವ್ರನ್ನ 3%ಗೆ ಇಳಿಸಿರುವಂಥ ಜಿಹಾದಿಗಳೇನು ಪಶ್ಚಿಮ ಪಾಕಿಸ್ತಾನದಲ್ಲಿದ್ದಾರೋ, ಈಗಿರೋ ಪಾಕಿಸ್ತಾನದಲ್ಲಿ, ಅದೇ ರೀತಿ ಪೂರ್ವ ಪಾಕಿಸ್ತಾನ ಅನಿಸ್ಕೊಂಡಿರುವಂಥ ಬಾಂಗ್ಲಾದೇಶದಲ್ಲಿ ಕೂಡ ಅದೇ ರೀತಿಯ ದಾಳಿ ನಿರಂತರವಾಗಿ ನಡೀತಾ ಇದೆ. ಇದು ಮುಗಿದಿಲ್ಲ. ನಾನು ಈ ಸಂಚಿಕೆ ಮಾಡೋ ಹೊತ್ತಿಗೆ ಇನ್ನೂ ಈ ಶರೀಫ್ ಉಸ್ಮಾನ್ ಹಾದಿ ಇನ್ನೂ ಆತನ ಕಳೆಬರ ಬಾಂಗ್ಲಾದೇಶಕ್ಕೆ ಬಂದಿಲ್ಲ. ಒಂದು ಸಲ ಆತನ ವಿಮಾನ ಏನಾದರೂ ಢಾಕಾ ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ಮತ್ತೆ ಇದು ಭುಗಿಲೆದ್ದು ಬಿಡುತ್ತೆ. ಆವಾಗ ಹಿಂದೂಗಳ ಕಥೆ ಏನು ಅನ್ನುವಂಥ ವ್ಯಥೆ ನನ್ನನ್ನು ಕಾಡ್ತಾ ಇದೆ. ನೋಡಿ, ಭಾರತ ದೇಶ ನಾವು ಧರ್ಮನಿರಪೇಕ್ಷತೆ ಅಂತ ಉಳಿದ ಎಲ್ಲ ಅಲ್ಪಸಂಖ್ಯಾತರನ್ನು, ಮುಸಲ್ಮಾನರನ್ನು ರಕ್ಷಿಸಿಕೊಂಡು ತುಷ್ಟೀಕರಿಸಿಕೊಂಡು ಇಲ್ಲಿ ಅವರಿಗೆ ಸ್ವರ್ಗ ಸದೃಶ ಜೀವನವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಆದರೆ ಯಾವ ದೇಶವನ್ನು ನಾವು ಬಿಟ್ಟುಕೊಟ್ಟು ನೀವು ಪ್ರತ್ಯೇಕ ರಾಷ್ಟ್ರ ಆಗಿ ಅಂತ ಹೇಳ್ತಾ ಇದ್ದೀವೋ, ಆ ರಾಷ್ಟ್ರದಲ್ಲಿ ಯಾವ ಧರ್ಮನಿರಪೇಕ್ಷತೆಯೂ ಇಲ್ಲ, ಯಾವ ಅಲ್ಪಸಂಖ್ಯಾತರ ಬಗ್ಗೆ ಮಾನವೀಯತೆಯೂ ಇಲ್ಲ. ಅವ್ರನ್ನ ಬೆಂಕಿ ಹಚ್ಚುವ ಕೆಲಸ ನಡೀತಾ ಇದೆ. ಮತ್ತೇನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಬಹಳ ಕಳವಳಗೊಂಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡ್ತೇನೆ. ನಮಸ್ಕಾರ.